ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಾಡ್ ಫಾದರ್ ಇದ್ರೇನೆ ಬೇಗ ಕ್ಲಿಕ್ ಆಗುತ್ತೆ. ಅವೆಲ್ಲ ಮ್ಯಾಟ್ರೇ ಆಗಲ್ಲ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸ ಕಲಾವಿದರಿಗೆ ತುಂಬ ಮಾಡ್ತಾರೆ. ಮಾಡೋದು ಹೀರೋ ಆಗಬೇಕಾದ್ರೆ ಟ್ಯಾಲೆಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ದುಡ್ಡು ಇರಬೇಕು. ನೋ. ಸೋಷಿಯಲ್ ಮೀಡಿಯಾ ಅನ್ನೋದು ಹೊಸ ಕಲಾವಿದರಿಗೆ ದೊಡ್ಡ ಪ್ಲಾಟ್ಫಾರ್ಮ್. ಇವಾಗೆಲ್ಲ ರೋಡ್ ಹುಡುಕೋದು ನಾನು ಇರೋದು ಹಾಗೆ ಇರೋದು. ಅದರಿಂದ ಏನೋ ಆಗುತ್ತೆ ಅಂತಾರಲ್ಲ, ಅದೇನು ಸಮ್ಟೈಮ್ಸ್ ನೀವು ನಂಬಲ್ಲ. ತಿನ್ನೋಕ್ಕೂ ಏನು ಇಲ್ಲದೆ ಇರೋ ಪರಿಸ್ಥಿತಿಲೂ ಕೂಡ ನಾವು ಚಾಕ್ಲೇಟ್ ತಿಂದ್ಕೊಂಡು ಸಿನಿಮಾಗೆ ಹೋಗಬೇಕು, ಅಷ್ಟೇ ಡೈರೆಕ್ಟರ್ಗಳಾಗಿ ಪರಿಚಯ ಮಾಡ್ಕೋಬೇಕು, ಡೈರೆಕ್ಟರ್ ಪರಿಚಯ ಮಾಡ್ಕೋಬೇಕು, ನಂಬರ್ಗೆ ಒಂದು ಪ್ರತಿಫಲ ಸಿಕ್ತಪ್ಪ ಅನ್ನೋ ಖುಷಿ ನನಗೆ. ಸೊ ಈ ಖುಷಿ ಇಷ್ಟಕ್ಕೆ ತುಂಬ ಖುಷಿ ಆದಾಗ ತುಂಬ ಈಗ, ಬಟ್ ಈ ಜರ್ನಿ ಇವಾಗ ಸ್ಟಾರ್ಟು. ಸೊ ಲಕ್ಕಿ ರಾಮ್ ಅವರು ಮೊದಲನೇ ಸಿನಿಮಾ ನಿಮ್ಮೂರದಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಕೆಲವೊಂದು ಸ್ಟ್ರಗಲ್ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರ ಮುಂದಿನ ಸಿನಿಮಾ ಯಾವ ರೀತಿ ಇತ್ತು, ಎಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ಡೀಟೇಲಾಗಿ ಕೇಳೋಣ. ನಿಮ್ಮೂರು ಆದಮೇಲೆ ಇದುವರೆಗೂ ಎಷ್ಟು ಸಿನಿಮಾಗಳು ಮಾಡಿದ್ರೆ, ಎಷ್ಟು ಪೆಂಡಿಂಗ್ ಇದೆ, ಇನ್ನೂ ಎಷ್ಟು ನಡೀತಾ ಇದೆ, ಸೊ ಅದ್ರ ಬಗ್ಗೆ. ನಿಮ್ಮೂರು ಆದಮೇಲೆ ಕಟೋರ, ಜನತಾ ಬಜಾರು, ಬಾಯ್ ಅಂತ. ಬಾಯ್ ಇವಾಗ ರೀಸೆಂಟಾಗಿ ರಿಲೀಸ್ ಆಯಿತು. ಕಲಬುರಗಿಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. 1 ವೀಕ್ ಹಾಕಿದ್ವಿ, ಅದು ಆಲ್ಮೋಸ್ಟ್ 6 ಡೇಸ್ ಕೂಡ ಹೌಸ್ಫುಲ್ ಆಗಿ ನಡೀತು. ಅದು ತುಂಬಾ ದೊಡ್ಡ ರೆಸ್ಪಾನ್ಸ್ ನನಗೆ. ಕಲಬುರಗಿ ಮಂದಿ ಥ್ಯಾಂಕ್ಸ್. ಅದೇ ತುಂಬ ಥ್ಯಾಂಕ್ಸ್ ಕಲಬುರಗಿ ಜನತೆಗೆ. ಸಿನಿಮಾನ ತುಂಬ ಚೆನ್ನಾಗಿ ನಡೆಸಿದ್ದಕ್ಕೆ ನಿಮ್ಗೆ ತುಂಬಾ ಆಭಾರಿಯಾಗಿರ್ತೀವಿ. ಇದೇ ರೀತಿ ನಮ್ಮ ಸಿನಿಮಾಗಳು ಬರುತ್ತೆ, ನೋಡ್ತಾ ಇರಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ಆಮೇಲೆ ತುಂಬ ಜನ ಸಪೋರ್ಟ್ ಮಾಡಿದ್ರು. ಸೀರಿಯಸ್ಲಿ ನನಗೆ ಫಸ್ಟ್ ಅದು ಆ ಥರ ರೆಸ್ಪಾನ್ಸ್ ಸಿಕ್ಕಿರೋದು. ಬಾಯ್ ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ನಾನು ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೆ. ನನ್ನ ಫ್ರೆಂಡ್ ಯುವ ಅಂತಾನೆ, ಅವ್ನು ಹೀರೋ ಆಗಿ ಮಾಡಿದ್ದು. ನಿಮ್ಮೂರು ಆದಮೇಲೆ ಸೆಕೆಂಡ್ ಲೀಡ್. ಸೆಕೆಂಡ್ ಲೀಡ್. ನಿಮ್ಮೂರು ಫಸ್ಟ್ ಹೀರೋ ಆಗಿ ಮಾಡಿದ್ದೆ, ಇದು ಸೆಕೆಂಡ್ ಲೀಡ್ ಆಗಿ ಮಾಡಿದೆ. ಅದಾದಮೇಲೆ ಇವಾಗ ಇದು ಆ್ಯಕ್ಚುಲಿ ಇದು 5ನೇ ಸಿನಿಮಾ. ಇದು ಬೇಗ ಕೆಲಸ ಮುಗಿಸ್ಬಿಟ್ಟು ಫಸ್ಟ್ ಇದನ್ನೇ ರಿಲೀಸ್ ಮಾಡಿದ್ರು. ಸೊ ಫಾಸ್ಟ್ ಆಗಿತ್ತು ಕೆಲಸ. ಕಟೋರ ಸ್ವಲ್ಪ CG ವರ್ಕ್ ಎಲ್ಲ ಇತ್ತಲ್ಲ, ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಇತ್ತು, ಸ್ವಲ್ಪ ಅದು ಹಾರರ್ ಸಬ್ಜೆಕ್ಟು. ಸೊ ಆ ಟೈಮ್ ತೊಗೊಂಡು ಸ್ವಲ್ಪ. ಇವಾಗ ಅದು ಸಿನಿಮಾ ಕಂಪ್ಲೀಟ್ ಆಗಿದೆ, ಹತ್ತಿರ ಸೆನ್ಸಾರಿಗೆ ರೆಡಿ ಆಗಿದೆ ಸಿನಿಮಾ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಮತ್ತು ನಂಗೆ ಜನತಾ ಬಜಾರ್ ಅಂತ ಸಿಕ್ತು. ಆ ಡೈರೆಕ್ಟರ್ ಬಂದು ಪ್ರದೀಪ್ ಆರ್ಜೆ ಅಂತ, ಆಮೇಲೆ ಪ್ರೊಡ್ಯೂಸರ್ ಬಂದು ಮುರಳಿ ಸರ್ ಅಂತ. ಅದು ತುಂಬ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರುವಂಥ ಸಬ್ಜೆಕ್ಟು, ಭಾಳ ಚೆನ್ನಾಗಿದೆ ಸಿನಿಮಾ. ಅದೊಂಥರ ಚೆನ್ನಾಗಿದೆ. ಇದು ಹಾರರ್ ಸಬ್ಜೆಕ್ಟ್. ಕಟೋರ ಬಂದುಬಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ ಒಂದು ಸಸ್ಪೆನ್ಸು, ಒಂದು ರಿಯಲ್ ಸ್ಟೋರಿ ನಡೆದಿರುವಂಥ ಕತೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಕಟೋರ ಇನ್ನೇನು ಸದ್ಯದಲ್ಲೇ ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟ್ ಮಾಡಿದ್ದೆ ಅಕ್ಷರ ಅಂತ, ಒಂದು ಡೈರೆಕ್ಟ್ರು ನರೇಂದ್ರ ಬಾಬು ಅಂತ. ಇವೆಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಿರೋ ಎಲ್ಲ ಕಂಪ್ಲೀಟ್ ಆಗಿ ಇವೆಲ್ಲ ಕಂಪ್ಲೀಟ್ ಆಗಿರೋದು ಹೇಳ್ತಿದ್ದೀನಿ. ನರೇಂದ್ರ ಬಾಬು ಸರ್ ಅಂತ ಕರೆದು ಮಾತಾಡಿದಾಗ ನಂಗೆ ಫಸ್ಟ್ ಪರಿಚಯ ಲೋಕಿ ಸರ್ ಅಂತ. ಲೋಕಿ ಅವರು ಕರೆದು ಮಾತಾಡಿದಾಗ, ಸೊ ಹಿಂಗಿದೆಯಪ್ಪ ನೋಡಪ್ಪ, ಹೀರೋ ಆಗಿ ಮಾಡಿದ್ಯಾ, ನೆಗೆಟಿವ್ ಮಾಡ್ತೀವೋ ಇಲ್ವೋ ಅಂತ ಕೇಳಿದೆ. ಅಯ್ಯೋ ಸರ್ ಪರವಾಗಿಲ್ಲ, ನಾನು ನೆಗೆಟಿವ್ ಮಾಡ್ತೀನಿ, ಹೀರೋನು ಮಾಡ್ತೀನಿ, ಯಾವ್ದು ಸಿಗುತ್ತೋ ನನಗೆ ಒಟ್ಟಿನಲ್ಲಿ ಕಲಾವಿದನಾಗಿ ಬ್ಯುಸಿಯಾಗಿರಬೇಕು, ಗುರುತಿಸ್ಕೋಬೇಕು, ಜನಗಳಿಗೆ ನಾನು ಯಾರು ಅಂತ ಗೊತ್ತಾಗಬೇಕು. ಫಸ್ಟ್ ಪಾಯಿಂಟು ಮಾಡ್ತೀನಿ ಸರ್ ಅಂದೆ. ಓಕೆನಪ್ಪ ಮಾಡು ಅಂತಂದರು. ನೆಗೆಟಿವ್ ಚೆನ್ನಾಗಿ ಬಂದಿದೆ ಈಗ ಸದ್ಯ ನೋಡಿ. ಕಟೋರಲ್ಲಿ ನೆಗೆಟಿವ್ ಆಗಿ ಗುರುತಿಸ್ಕೊಂಡಿದ್ದೀನಿ. ಅಲ್ಲ, ಕಟೋರ ಅಲ್ಲ, ಅಕ್ಷರದಲ್ಲಿ ನೆಗೆಟಿವ್. ಓಕೆ. ಕಟೋರ ಹೀರೋ, ಜನತಾ ಬಜಾರ್ ಹೀರೋ, ಆಮೇಲೆ ಅಕ್ಷರ ಬಂದು ನೆಗೆಟಿವ್ ರೋಲು. ಬಾಯಲ್ಲಿ ಹೀರೋ, ನೆಗೆಟಿವ್ ಮಾಡಿದ್ದೀನಿ. ಒಂದು 3 ಜನ ಇರ್ತೀವಿ ನಾವು, ಕ್ರಿಮಿನಲ್ ಮೈಂಡೆಡ್ ಸೆಟ್ಗಳು. ಬಟ್ ಅದು ತುಂಬಾ ಅದ್ಭುತವಾಗಿ ಬಂದಿದೆ ಕತೆ, ಸ್ಕ್ರೀನ್ ಪ್ಲೇ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ನನಗೆ ನೆಕ್ಸ್ಟ್ ಬಂದಿದ್ದು #19 ಅಂತ. ಪ್ರೊಡ್ಯೂಸರ್ ಬಂದುಬಿಟ್ಟು ಕೃಷ್ಣಪ್ಪ ಅವರಂತ, ಭಾರಿ ಒಳ್ಳೆ ಪ್ರೊಡ್ಯೂಸರು. ಆಮೇಲೆ ಡೈರೆಕ್ಟರ್ ಬಂದು ಅಕುಲ್ ಸರ್ ಅಂತ. #19 ಕಂಪ್ಲೀಟ್ ಆಗಿದೆ. ನನಗೆ ಅವರು ಪ್ರೊಡ್ಯೂಸರ್ ಪರಿಚಯ ಆಗಿದ್ದು ಓಂ ಶಿವಮ್ ಅಂತ, ಅವರ ಮಗನ ಹೀರೋ ಆಗಿ ಮಾಡ್ತಿರ್ತಕ್ಕಂಥ ಸಿನಿಮಾ ಅದು. ಆಲ್ವಿನ್ ಅಂತ ಡೈರೆಕ್ಟ್ರು. ಸೊ ಅಲ್ಲಿ ನಮಗೆ ಪರಿಚಯ ಆಗಿದ್ದು ಸರ್. ಅಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದೆ, ಅದರಲ್ಲೂ ಕೂಡ ನೆಗೆಟಿವ್ ಮಾಡಿದೆ, ಚಿಕ್ಕ ಪಾತ್ರ ಮಾಡಿದೆ. ಅದನ್ನ ಮೆಚ್ಕೊಂಡ್ಬಿಟ್ಟು ಸರ್ ತುಂಬ ಒಳ್ಳೆ ಹುಡುಗ, ಅಂದರೆ ಗೊತ್ತಾಗ್ಬಿಡುತ್ತಲ್ಲ ಯಾರು ಯಾವ ಥರ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸರ್ ತುಂಬ ಆ್ಯಕ್ಚುಲಿ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್ಗೆ. ಈ ತಮ್ಮ ಇನ್ನೊಂದು ಸಿನಿಮಾ #19 ನನಗೆ ಸೆಕೆಂಡ್ ಲೀಡ್ ಆಗಿ ಕೊಟ್ಟರು. ಅದು ಕ್ಯಾರೆಕ್ಟರ್ ಅದ್ಭುತವಾಗಿ ಬಂದಿದೆ, ಸಕ್ಕದಾಗಿ ಬಂದಿದೆ ಸಿನಿಮಾ. ಅದು ಕೂಡ ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್. ಓಕೆ. ಎಷ್ಟು ಸಿನಿಮಾಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರಿ? ಟೋಟಲ್ ಆಗಿ 4 ಸಿನಿಮಾ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಫುಲ್ ಆಗಿದೆ, ರಿಲೀಸ್ಗೆ ರೆಡಿ ಇದೆ. ಇನ್ನು 2 ಸಿನಿಮಾ ಶೂಟಿಂಗ್ ನಡೀತದೆ, ಗ್ಯಾಮ್ಲರು ಮತ್ತು ದೈವ ಶಾಸನ ಅಂತ. ಪ್ರೋಗ್ರೆಸ್. ಇನ್ನೇನು ಅದರಲ್ಲೂ ಕೂಡ ಟೋಟಲ್ ಆಗಿ 3 ಸಿನಿಮಾದಲ್ಲಿ ನೆಗೆಟಿವ್ ಆಗಿ ಮಾಡಿದ್ದೀನಿ, 2 ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿ ಮಾಡಿದ್ದೀನಿ, 3 ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಇವಾಗ ಇನ್ನೊಂದು ಕತೆ ಡಿಸ್ಕಷನ್ ಆಗಿದೆ, ಸದ್ಯದಲ್ಲೇ ಅದು ಅನೌನ್ಸ್ಮೆಂಟ್ ಮಾಡ್ತೀವಿ. ನೋಡೋಣ, ಇನ್ನೊಂದು ಇನ್ನೊಂದು ಸಿನಿಮಾ ರಿಲೀಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಮಾಡೋಣ ಅಂತ. ಯಾಕಂದರೆ ಇವಾಗ ನನಗೆ ಇಟ್ಟಿಗೆಗಳು ಬೇಕಾಗಿತ್ತು, 10ಕ್ಕೆ ಒಂದು ಸ್ಟೆಪ್ ಬೇಕಲ್ಲ. ಒಳ್ಳೆಯದೋ ಕೆಟ್ಟದೋ ರೆಸ್ಪಾನ್ಸ್ ಹೇಗಿರುತ್ತೋ ಏನೋ ಅದು ಸೆಕೆಂಡ್ ನಾನು ಯೋಚನೆ ಮಾಡಲಿಲ್ಲ.
ಬಿಕಾಸ್ ನಾನು ಯಾರಿಗಂತ ಜನಗೆ ರೀಚ್ ಆಗಬೇಕು, ಗೊತ್ತಾಗಬೇಕು. ಸೊ ಇದೆಲ್ಲ ಅವಕಾಶ ಮಾಡಿಕೊಟ್ರೆ ನಮ್ಮ ಡೈರೆಕ್ಟರ್ಗಳಾಗ್ಬೋದು, ಪ್ರೊಡ್ಯೂಸರ್ಗಳು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಸಾಲುಗಳು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಸುಮಾರು ಹೆಸರುವಾಸಿಯಾಗಿದ್ದಾರೆ ನಮ್ಮ UK ಸೈಡ್ ಕೂಡ. ಇಷ್ಟೊಂದು ಸಿನಿಮಾದಲ್ಲಿ, ಇಷ್ಟೊಂದು ಪ್ರಾಜೆಕ್ಟ್ಗಳಲ್ಲಿ ಸಾಮಾನ್ಯ ಅಲ್ಲ. ಸೊ ಈ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿರೋದು ನಿಮ್ಗೆ ಎಷ್ಟು ಖುಷಿ ಇದೆ? ನಿಮ್ಮ ಊರ ಕಡೆ ಎಲ್ಲ ಇವಾಗ ರೆಸ್ಪಾನ್ಸ್ ಹೆಂಗಿದೆ? ಇಲ್ಲ, ಇವಾಗ ನಾನು ಜನಗಳಿಗೆ ಗೊತ್ತಾಗ್ತಾ ಇದ್ದೀನಿ. ಫಸ್ಟ್ ಸಿನಿಮಾ ಮಾಡಿದ ಅಷ್ಟೊಂದು ಗೊತ್ತಾಗಲಿ. ಇವಾಗ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದಾಗ ಇವಾಗ ನಮ್ಮೂರು ಜನಗಳಿಗೂ ತುಂಬಾ ಖುಷಿ ಇದೆ. ಓ, ನಮ್ಮೂರು ಹುಡುಗ ಈ ಥರ ಮಾಡ್ತಿದ್ದಾನಲ್ಲಪ್ಪ ಅಂತ ಅವ್ರಿಗೂ ತುಂಬ ಹೋದಾಗೆಲ್ಲ ತುಂಬ ಆತ್ಮೀಯವಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆಮೇಲೆ ಬೇಸಿಕ್ ನನಗೆ ಸಮಾಧಾನ ಅನ್ನೋದಿದೆ. ಯಾಕೆಂದ್ರೆ ನಾನು ಏನೂ ಇಲ್ಲದೆ ಬಂದಿದ್ದು. ಅಂದರೆ ಬರುವಾಗ ನಾನು ಬರೀ 500 ರೂಪಾಯಿ ತೊಗೊಂಬಂದಿದ್ದು ಅಷ್ಟೇ. ಅಲ್ಲಿಂದ ಬಂದು ಇಲ್ಲಿ ನಮ್ಮಣ್ಣ ಸ್ವಲ್ಪ ಕೈ ಹಿಡಿದು ಪುಷ್ ಮಾಡಿ ಏನು ಮಾಡ್ತೀವೋ ಮಾಡು ಅಂತ ಬಿಟ್ಟು ಕಳಿಸಿ ನಾನು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತಲ್ಲ, ನನಗೆ ಫುಲ್ಲು ಸಮ್ಟೈಮ್ಸ್ ನೀವು ನಂಬಲ್ಲ, ತಿನ್ನೋಕ್ಕೂ ಏನೂ ಇಲ್ಲದೇ ಇರೋ ಪರಿಸ್ಥಿತಿಲೂ ಕೂಡ ನಾವು ಚಾಕ್ಲೇಟ್ ತಿಂದ್ಕೊಂಡು ಸಿನಿಮಾಗಳು ಹುಡುಕಬೇಕು, ಅಷ್ಟೇ ಡೈರೆಕ್ಟ್ರ್ಗಳಾಗಿ ಪರಿಚಯ ಮಾಡ್ಕೋಬೇಕು, ಡೈರೆಕ್ಟ್ರ್ ಪರಿಚಯ ಮಾಡ್ಕೋಬೇಕು, ನಂಬರ್ ಇಸ್ಕೊಬೇಕು, ಆ ಥರದ್ದೆಲ್ಲ ಮಾಡಿ ಪ್ರತಿಯೊಂದು ಸ್ಟುಡಿಯೋ ನಾನು ಇಲ್ಲಿಂದ 8ನೇ ಮೈಲಿಯಿಂದ ಕಂಟ್ರಿ ಸ್ಟುಡಿಯೋವರೆಗೂ ನಡ್ಕೊಂಡು ಬರ್ತಿದ್ದೆ. ಅದೆಲ್ಲ ಇದೆ ಜರ್ನಿ. ಆ ಥರ ಆಗಿ ಅದಕ್ಕೆ ಒಂದು ಪ್ರತಿಫಲ ಸಿಕ್ತಪ್ಪ ಅನ್ನೋ ಖುಷಿ ನನ್ನಲ್ಲಿದೆ. ಸೊ ಈ ಖುಷಿ ಇಷ್ಟಿಗೆ ತುಂಬ ಖುಷಿ ಆದಾಗ ತುಂಬ ಹಿಗ್ಬಾರ್ದಲ್ಲ. ಬಟ್ ಈ ಜರ್ನಿ ಇವಾಗ ಸ್ಟಾರ್ಟು. ಅದು ಸಿಗೋಕ್ಕಿಂತ ಮುಂಚೆ ಜರ್ನಿ, ಸಿಕ್ಕ ಮೇಲೆ ಜರ್ನಿ ಇದೆಯಲ್ಲ, ಅದು ಅದಕ್ಕಿಂತ ಒಂಥರ ಪಾರ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದರೆ ಉಳಿಸ್ಕೊಳ್ಳೋದು ಮುಖ್ಯ, ಅವಕಾಶಗಳು ಬೇಕು, ಜನ ಹೇಗೆ ತೊಗೋತಾರೆ ಅನ್ನೋದೆಲ್ಲ ಇರುತ್ತೆ. ಆಮೇಲೆ ಇವಾಗ ನಮ್ಮ ದೊಡ್ಡ ಸ್ಟಾರ್ಸ್ಗಳು ಎಲ್ಲ ಅವ್ರ ಜೊತೆಗೆ ನಾವು ಸೇರಬೇಕು ಅನ್ನೋ ಕನಸು ಕೂಡ, ಆಸೆ ಕೂಡ ಇದೆ. ಯಾಕಂದರೆ ನಮಗೊಂದು ಆಸೆ ಇರುತ್ತೆ, ನಮ್ಗೆ ರೋಲ್ ಮಾಡಲ್ ಅಂತ ಇರ್ತಾರಲ್ಲ, ಅಪ್ಪು ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು. ಮರ್ತೇ ಬಿಟ್ಟಿದೆ ನಿಮ್ಮ ಬಿಗ್ ಇನ್ಸ್ಪಿರೇಷನ್ ಹೇಳಿದ್ರಿ, ಬಟ್ ಇನ್ನೊಮ್ಮೆ ಹೆಂಗೆ ಯಾವ ಸಿನಿಮಾ ನೋಡಿ ಶಿವಣ್ಣ ಅಂತ ಹೇಳಿದ್ರಲ್ಲ, ಯಾವ ಸಿನಿಮಾದಿಂದ ನಿಮಗೆ ಇನ್ಸ್ಪೈರ್ ಆದರು, ಅವ್ರ ಥರ ನಾನು ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕಂತ ಯಾವ ಒಂದು ಸಿನಿಮಾ ಅಂತ ಇರುತ್ತೆ, ಅದು ಯಾವುದು? ನನಗೆ ಶಿವಣ್ಣಂದು ಇನ್ಸ್ಪೆಕ್ಟರ್ ವಿಕ್ರಮ್ ಅಂತೂ ಸಿಕ್ಕಾಪಟ್ಟೆ ಹುಚ್ಚು ನನಗೆ ಸಿನಿಮಾ. ಅದು ನಾನು ಅವಾಗ ಆ ಸಿನಿಮಾ ನೋಡಿದಾಗ ಹತ್ತತ್ರ ಟಿ ವಿಲಿ ಒಂದು ಕ್ಯಾಸೆಟ್ ತೊಗೊಂಡ್ಬಿಟ್ಟಿದ್ದೆ. 100 ಸತಿ ನೋಡಿದ್ದೀನಿ ಸಿನಿಮಾನ. ನೋಡಿ ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ನಾನು ಒಬ್ಬೊಬ್ಬನೇ ಆ್ಯಕ್ಟಿಂಗ್ ಮಾಡ್ಕೋದು, ಒಬ್ಬೊಬ್ಬನೇ ಡೈಲಾಗ್ ಹೇಳೋದು, ಶಿವಣ್ಣನ ಥರ ಮಾತಾಡೋದು, ಆ ಥರದ್ದೆಲ್ಲ ಮಾಡೋದು. ಸಿಕ್ಕಾಪಟ್ಟೆ ಕ್ರೇಜ್. ಒಂದ್ಸಲ ಹೇಳ್ಬಿಡಿ, ನಾವು ಏನಾದರೂ ಒಂದು ಡೈಲಾಗ್ ಹೇಳ್ಬಿಡಿ ನೋಡಿ. ಅಯ್ಯೋ, ಕೇಳ್ಬಿಟ್ರೆ ಯಾವುದಾದ್ರೂ ಒಂದು ಹೇಳ್ಬಿಡಿ, ಇವಾಗ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ಶ್ರೀರಾಮ್ ಸಿನಿಮಾದ್ದು ಸಖತ್ತಾಗಿದೆ. ಹೇಯ್, ನನ್ನ ಬಗ್ಗೆ ಗೊತ್ತಲ್ಲ, ಅಯ್ಯೋ ಅಂದರೆ 100 ವರ್ಷ, ಏಯ್ ಅಂದರೆ 3 ನಿಮಿಷ. ಥ್ಯಾಂಕ್ ಯು. ಈ ಥರ ಎಲ್ಲ ಮಾಡ್ತಾಯಿದ್ದೆ ಶಿವಣ್ಣಂದು. ಅದು ತುಂಬ ಕ್ರೇಜು. ಆಮೇಲೆ ಅಪ್ಪು ಸರ್ದು ಆಯಿತು. ನಾವು ಥಿಯೇಟ್ರಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಪ್ಪು ಸರ್ ಸಿನಿಮಾ, ನಮ್ಮ ಬಸವ ಸಿನಿಮಾ. ಅವಾಗೇನೋ ಚಿಕ್ಕವನಿದ್ದೆ. ಅವಾಗ ಒಂದು ಏನಪ್ಪ ಹಿಂಗೆಲ್ಲ ಮಾಡ್ತಾರ ಅಂತ ಭಾರಿ ಒಂಥರ ಮೈಂಡಿಗೆ ಸೈಕ್ ಆಗುತ್ತೆ ಗೊತ್ತಾ. ಚಿಕ್ಕ ವಯಸ್ಸೆಲ್ಲ ಆಯ್ತು, ಹೆಂಗೆ ಮಾಡ್ತಾರಿದ್ದಲ್ಲ ಅಂತ ಥಿಯೇಟ್ರಿಗೆ ಕೂತ್ಕೊಂಡು. ಬಟ್ ಹೇಳೋಕ್ಕೂ ಆಗ್ತಿರ್ಲಿಲ್ವಲ್ಲ. ನಮ್ಮನ್ನ ಯಾರು ನೋಡ್ತಾರೆ, ನಮ್ಗೆ ಯಾರು ಗೊತ್ತಿರುತ್ತೆ. ಸಿನಿಮಾ ಬ್ಯಾಕ್ಗ್ರೌಂಡೇ ಇಲ್ಲ ನಮ್ಮ ಮನೇಲಿ. ಸಿನಿಮಾನೇ ಒಂದು ಹೊಸದು. ಮರ್ತೇ ಬಿಟ್ಟಿದೆ ನಾನು. ನೀವು ಸಿನಿಮಾ ತರಬೇತಿ ತೊಗೊಂಡು ಬಂದ್ರಾ, ಏನು ಪ್ರಾಕ್ಟೀಸ್ ಮಾಡಿ ಬಂದುಬಿಟ್ರಾ? ಯಾವ ಒಂದು ತರಬೇತಿನೂ ಇಲ್ಲ. ಏನು ತರಬೇತಿನೂ ಇಲ್ಲ, ಯಾವುದು ಏನು ಗೊತ್ತು. ನಾನು ಕ್ಲಾಸ್ಗೆ ಹೋಗಿಲ್ಲ. ನಾನು ಕ್ಲ್ಯಾಪ್ ಆಗಿ ಕೆಲಸ ಮಾಡಿದಾಗ ಮಿಸ್ಟರ್ ಪ್ರೇಮಿ ಸಿನಿಮಾದಲ್ಲಿ ಫಸ್ಟ್ ನಾನು ಎದುರುಗಡೆ ನೋಡಿದ್ದೆ ಸಾಯಿ ಕುಮಾರ್ ಸರ್ನ. ಅವ್ರ ಮುಂದೆ ಹಿಂಗೆ ಕ್ಲ್ಯಾಪ್ ಹಿಡಿದಿದ್ದೀನಿ, ಅವ್ರ ಮುಖ ನೋಡ್ಕೊಂಡು ಹಂಗೆ ಇದ್ದೀನಿ ನಾನು. ನರ್ವಸ್ಸು. ಅಲ್ಲಿ ಆ್ಯಕ್ಷನ್ ಅಂತ ಹೇಳಿ ಡೈರೆಕ್ಟರ್ ಹೇಳಿದ್ದಾರೆ. ನನಗೆ ಕ್ಲ್ಯಾಪ್ ತೆಗಿಯೋಕ್ಕಾಗ್ತಿಲ್ಲ, ಹೇಳೋಕ್ಕಾಗ್ತಿಲ್ಲ. ಅವ್ರು ನೋಡ್ಕೊಂಡು ಸ್ಟನ್ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ನಾವು ಎಷ್ಟೋ ಸಿನಿಮಾಗಳು ನೋಡಿದ್ವಲ್ಲ, ಸಡನ್ನಾಗಿ ನೋಡಿದಾಗ ಗಾಬರಿ ಆಯಿತು. ಸರ್ ಅಂದರು, ಬ್ರದರ್ ನಿಮ್ಮದೇ ತಪ್ಪು ಅಂದರು. ಸಾರಿ ಸರ್ ಅಂತ ಅಂದ್ಬಿಟ್ಟು ಮತ್ತೆ ಕ್ಲ್ಯಾಪ್ ಹೊಡೆದು ಸ್ಟಾರ್ಟ್ ಮಾಡಿಬಿಟ್ಟೆ. ಆ ಥರ. ಆಮೇಲೆ ಈ ಥರ ಇನ್ಸ್ಪಿರೇಷನ್ಸ್ ಇವರೆಲ್ಲನೂ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ ನಂದು. ಅವರೆಲ್ಲ ಮರೆಯೋಕ್ಕೆ ಚಾನ್ಸೇ ಇಲ್ಲ. ಅಪ್ಪು ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು. ಯಾಕೆ ನಮ್ಗೆ ತುಂಬಾ ಒಂದು ಎನರ್ಜಿ ತುಂಬಿದ್ದಾರೆ ಅವರು. ಯಶ್ ಸರು ಅಷ್ಟೇ. ನಾನು ಫುಲ್ಲು ಅವರ ಥಾಟ್ಸ್ಗಳನ್ನ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಗಣೇಶ್ ಸರು, ದುನಿಯಾ ವಿಜಯ್ ಸರು, ಸುದೀಪ್ ಸರು ಅವರು ಮಾತಾಡ್ತಾರೆ ಗೊತ್ತಾ, ಶೈಲಿ ಯಾವ ಆರ್ಟಿಸ್ಟ್ಗಳು ಅಷ್ಟು ಈಸಿಯಾಗಿ ಬರಲ್ಲ. ಅದು ಮೀನಿಂಗ್ಫುಲ್ ಆಗಿರುತ್ತೆ. ಅಂಥದ್ದೆಲ್ಲ ನಾವು ಹೊಸಬ್ರುಗಳನ್ನ ಕಲಿತಾ ಹೋಗ್ಬೇಕು. ಅವರ ಇನ್ಪುಟ್ಸ್ ತೊಗೊಬೇಕು.
ಅದು ನಾನು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಡಿಪ್ರೆಷನ್ಗೆ ಹೋಗಿರೋ ವ್ಯಕ್ತಿ ಸುದೀಪ್ ಸರ್ ಇಂಟರ್ವ್ಯೂ ನೋಡಿದ್ರೆ ಪಕ್ಕ ಬದುಕಬೇಕು, ನಾನು ಏನಾದರೂ ಮಾಡ್ಬೇಕಂತ. ನಿಜ 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 ಅಷ್ಟೇ ನಿಜ. ಹೌದು, ಆ ಕಲಾವಿದರುಗಳೆಲ್ಲ ಮಾತುಗಳು ಕೇಳ್ತಾ ಇದ್ರೆ, ಯಾಕಂದರೆ ಅವ್ರ ಸಿನಿಮಾಗಳು ನೋಡ್ಕೊಂಡೇ ಬಂದಿರೋರು. ಅನ್ನೋರು ಸಿನಿಮಾಗಳು, ವಿಷ್ಣು ಸರ್ ಸಿನಿಮಾ, ಅಂಬರೀಷ್ ಸರ್ ಸಿನಿಮಾಗಳಾಗಲಿ, ಇವರೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದೆ ನಮಗೂ ಏನಾದ್ರು ಮಾಡಬೇಕಪ್ಪ ಆ ಥರ ಅವಾಗಲೇ ಚಿಕ್ಕ ವಯಸ್ಸಲ್ಲಿ ಅನಿಸ್ದಾಗಲೇ ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಇದೆ ನನ್ನ ಜರ್ನಿ. ಇವಾಗ ಇಷ್ಟೊಂದು ಸಾಲು ಸಿನಿಮಾ ಮಾಡಿದ್ದೀರಾ, ಗುರುತಿಸ್ಕೊಂಡಿದ್ದೀರಾ, ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಲಿಂಕ್ ಇದೆ ಅಂತ ನಾನು ಅನ್ಕೋತೀನಿ. ಸೊ ನಿಮ್ಮ ಇನ್ಸ್ಪಿರೇಷನ್ ಶಿವಣ್ಣ ಅವ್ರು ನಿಮ್ಗೆ ಗುರುತಿಸಿದ್ರ, ಯಾವತ್ತಾದ್ರೂ ಮಾತಾಡ್ಸಿದ್ರ, ಹೇಳಿದ್ರೆ? ಇಲ್ಲ ಇನ್ನೂ ಅಲ್ಲಿವರೆಗೂ ರೀಚ್ ಆಗಿಲ್ಲ. ನಾನು ಏನಂತ ನನಗೆ ಸಡನ್ನಾಗಿ ನಮ್ಮ ಥರ ಹೊಸಬರುಗಳಾಗಲಿ ಕಲಾವಿದರಾಗಲಿ ಒಬ್ಬ ನಮ್ಮ ರೋಲ್ ಮಾಡಲ್ ಯಾರೇ ಹೀರೋಗಳ ನೋಡ್ಬೇಕಂತ ತುಂಬ ಜನ ಇದ್ದಾರೆ. ತುಂಬ ಜನ ದಿನ ಮನೆ ಹತ್ರ ಹೋಗ್ತಾರೆ, ಶೂಟಿಂಗ್ ಹತ್ರ ಮುಗಿ ಬೀಳ್ತಾರೆ, ನೋಡಬೇಕು, ಮಾತಾಡಬೇಕು, ಒಂದು ಫೋಟೋ ತೊಗೋಬೇಕು ಅಂತ. ಸೊ ನನ್ನೇನು ಉದ್ದೇಶ ಅಂತ, ನಾನು ಏನಾದರೂ ಮಾಡಿ ಅಣ್ಣ ನೋಡಿ, ಸರ್ ನೋಡಿ ಅಂತ ಈ ಥರ ತೋರಿಸ್ಬೇಕು. ಸೊ ಅದು ನನ್ನ ಆಸೆ. ಮಾಡಿದಿರಲ್ಲ ಎರಡು ಅದನ್ನು ಇನ್ನೂ ಕಂಪ್ಲೀಟಾಗಿ ನೀಟಾಗಿ ರೀಚ್ ಆಗೋ ಥರ ಮಾಡಬೇಕು. ಯಾಕಂತಂದರೆ ಇವಾಗ ಸಣ್ಣ ಸಿನಿಮಾಗಳು ಮಾಡ್ತೀವಲ್ಲ, ಸಿನಿಮಾನೇ ಒಂದೇ, ಸಣ್ಣದು ದೊಡ್ಡದು ಬರಲ್ಲ. ಬಟ್ ಏನಾಗುತ್ತಾ, ಈ ಸಿನಿಮಾ ಇಷ್ಟು ರೀಚ್ ಮಾಡೋಕ್ಕೆ ಸ್ವಲ್ಪ ಹಿಂಗಂತ ಇರುತ್ತೆ, ಪ್ರೊಸೀಜರ್ಸ್ಗಳಿರುತ್ತೆ, ಆ ರೀಚ್ ಆಗೋದ್ರಲ್ಲಿ ಕಮ್ಮಿ ಆಗುತ್ತೆ. ಸೊ ಬೇಸಿಕ್ಲಿ ಅವ್ರಿಗೆ ಗೊತ್ತಿರುತ್ತೆ ಅಂದ್ಕೊಂಬಿಟ್ಟಿರ್ತೀನಿ ನಾನು, ಏನೋ ಈ ಥರ ಸಿನಿಮಾ ಇದೆ, ಬಂದಿದೆ ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ದೊಡ್ಡವ್ರಿಗೆ. ಸೊ ಆ ಥರ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು ಮಾತಾಡ್ಬೇಕನ್ನೋ ತುಂಬ ಆಸೆ, ಕಾಯ್ತಾ ಇದ್ದೀನಿ. ಬಟ್ ಮೀಟ್ ಆಗಿದ್ದೀನಿ ಒಂದ್ಸತಿ. ಹೇಳಿದ್ದೀರಾ ನಾನು ನಿಮ್ದು ಅಭಿಮಾನಿ, ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇಂಡಸ್ಟ್ರಿಯಲ್ಲಿ ಏನಾದರೂ ಹಂಗೆ ಹೇಳಿಲ್ಲ. ನಾನು ಎಲ್ಲಿ ಮಾತೇ ಬರಲ್ಲ ಅವ್ರು ನೋಡಿದ್ರೆ, ಇನ್ನು ಎಲ್ಲಿ ಹೇಳ್ತೀರಾ. ಯಾವಾಗಂತಂದರೆ ಅದೇ ಮಿಸ್ಟರ್ ಪ್ರೇಮಿ ಸಿನಿಮಾ ಡಬ್ಬಿಂಗ್ ನಡೀತಿರ್ಬೇಕಾದ್ರೆ ಶಿವಣ್ಣ ಫೋಟೋಶೂಟ್ ನಡೀತಾ ಇದ್ದು ಕಂಠೀರವ ಸ್ಟುಡಿಯೋದಲ್ಲಿ. ನಮ್ಮದೇನೋ ಮಿಸ್ಟೇಕ್ ಆಗಿಬಿಟ್ಟು ಏನೋ ಟೆಕ್ನಿಕಲಿ ಡಬ್ಬಿಂಗ್ ಸ್ಟಾರ್ಟ್ ಆಗಲಿಲ್ಲ. ಶಿವಣ್ಣ ಸಡನ್ನಾಗಿ ಹಿಂಗೆ ಕಾಫಿ ಹಿಡ್ಕೊಂಡು ಟೀ ಹಿಡ್ಕೊಂಡು ಎದುರುಗಡೆ ಬಂದರು. ಕ್ಯಾರವನ್ ಒಂದು ಸಿನಿಮಾದಲ್ಲಿ ಬರ್ತಾರಲ್ಲ, ಎಂಟ್ರಿ ಬರ್ತಾರಲ್ಲ, ನಾನು ಹಿಂಗಿದ್ದೆ, ಕ್ಯಾರವನ್ ಹಿಂಗಿತ್ತು, ಶಿವಣ್ಣ ಹಿಂಗೆ ಪಾಸ್ ಬಂದರು. ನಾನು ಇಲ್ಲಿ ನಿಂತಿದ್ದೀನಿ, ನೋಡಿ ಸ್ಟನ್ನು. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಮಾತೇ ಬರಲಿಲ್ಲ. ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೂ ಅವ್ರ ಹಿಂದೆನೇ ಓಡಾಡಿದ್ದೀನಿ. ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ. ಅವರು ನಮಸ್ಕಾರ ಅವ್ರಿಗೆ ಮೋಸ್ಟ್ಲಿ ಹೇಳಿದಾಗ ಸಿಕ್ಕಾಗ ಅದನ್ನ ಜ್ಞಾಪಕ ಮಾಡ್ಬೇಕು ನಾನು ಆ್ಯಕ್ಚುಲಿ. ಮತ್ತು ಅಪ್ಪು ಸರು ಸಿಕ್ಕಿದ್ರು. ಅಪ್ಪು ಸರು ವೀಕ್ಲಿ ಶುಕ್ರವಾರ ಗುರುವಾರ ಬರ್ತಾಯಿದ್ರು ಕಂಠೀರವ ಸ್ಟುಡಿಯೋಗೆ. ಆವಾಗ ತುಂಬ ಚೆನ್ನಾಗಿ ಸ್ಮೈಲ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದು ತುಂಬ ನೆನಪಿದೆ ನನಗೆ ಅವ್ರ ಸ್ಮೈಲ್. ಇವಾಗ ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ಗುರುತಿಸ್ಕೊಂಡು ನಾನು ಹೋಗಿ ತೋರಿಸ್ಬೇಕು, ನಾನು ಇಂಥದ್ರಲ್ಲಿ ಮಾಡಿದ್ದೀನಿ ಅಂತ. ಓಕೆ, ಸೊ ಇವಾಗ ಪುನೀತ್ ಸರ್ ಕೂಡ ಯಾರಾದರೂ ಹೊಸಬ್ರು ಇಂಡಸ್ಟ್ರಿಗೆ ಬಂದರೆ ಭಾಳ ಅವರಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಎಲ್ಲ ಹೊಸಬ್ರು ಸಿನಿಮಾನ ನೋಡ್ತಾಯಿದ್ರು ಪುನೀತ್ ಸರ್. ಸೊ ಅವಾಗ ಶಿವಣ್ಣ ನಿಮಗೂ ಅನಿಸಿದೆಯಾ, ನಾನು ಏನಾದರೂ ಒಂದು ದೊಡ್ಡ ಬ್ಯಾನರಲ್ಲಿ ದೊಡ್ಡ ನಟ ಒಂದು ಸಣ್ಣ ಪಾತ್ರದಿಂದಾದರೂ ಪ್ರೂವ್ ಮಾಡ್ಬೋದು? ಸೊ ಉದಾಹರಣೆಗೆ ರತ್ನನ್ ಪ್ರಪಂಚದಲ್ಲಿ ಉಡಾಳ ಬಾಬು, ಸೊ ಅಂಥ ಪ್ರಾಜೆಕ್ಟ್ ಸಿಕ್ಕಿ ಪುನೀತ್ ಸರ್ ಅವ್ರು ಕಾಲ್ ಮಾಡಿಬಿಟ್ಟು ಪರ್ಸನಲಾಗಿ ಹೇಳಿದ್ರಂತೆ, ಸೊ ನಿಮಗೆ ಆ ಥರ ಆಗ್ಬೇಕಂತ, ಸೊ ನನ್ನ ಪಾತ್ರ ನೋಡಿ ಗುರುತಿಸ್ಬೇಕು, ಅವರೇ ಮಾತಾಡಬೇಕು ಅಂತ. ಸೊ ಅವರೇ ಹೇಳಿದ್ರೆ ಏನು ಈ ಥರ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳಿದ್ರೆ? ಇಲ್ಲ ನಿಜ ನಿಜ ನಿಜ. ಅದು ನಮಗೆ ಏನು ಗೊತ್ತಾ, ನಮ್ಮ ಜರ್ನಿನೇ ಸ್ವಲ್ಪ ಲೇಟ್ ಆಯ್ತಲ್ಲ. ಯಾಕಂದರೆ 5-6 ವರ್ಷ ಫುಲ್ಲು ಏನೂ ಇಲ್ಲ. ಸೊ ಅದಾದಮೇಲೆ ಒಂದು ಸಿಕ್ಕಾಗ ಇನ್ನೂ ನಮ್ಮ ಆಗಬೇಕು, ಇನ್ನು ನಾನೇನು ಅಷ್ಟೊಂದು ಇನ್ನೂ ರೀಚ್ ಆಗಿಲ್ಲ, ಅಷ್ಟೊಂದು ಇನ್ನೂ ಸ್ಟಾರ್ಗಿರಿ ಅಂತೂ ಅದಲ್ಲ, ಬೇರೆ ವಿಚಾರ ಅದು. ನಮಗೂ ನಮ್ಮ ಗುರುತಿಸ್ಬಿಟ್ಟು ಯಾರಾದರೂ ಮಾತಾಡಬೇಕು, ಹೇಳಬೇಕು, ಒಂದು ದೊಡ್ಡ ಸ್ಟಾರ್ ನಮ್ಮ ಪ್ರೀತಿಸೋ ಆ್ಯಕ್ಟ್ರ್ಗಳು ಮಾತಾಡೋದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಬಟ್ ನಾನು ಅದನ್ನು ಕಳ್ಕೊಂಬಿಟ್ಟೆ. ಅದು ಬೇಜಾರು ನನಗೆ ಮನಸ್ಸಲ್ಲಿ ಅವಾಗ ಉರಿತಾ ಇರುತ್ತೆ, ಚುಚ್ತಾ ಇರುತ್ತೆ. ಒಂದು ಸತಿನಾದರೂ ಅವ್ರ ಹತ್ರ ಹೋಗಿ ಈ ಥರ ಮಾತಾಡೋಕ್ಕಾಗಲಿಲ್ವಲ್ಲಪ್ಪ. ಮಾತಾಡಿದೆ, ಬಟ್ ಸ್ಟಾರ್ಟಿಂಗು ಸ್ಮೈಲ್ ಮಾಡಿ ಗುಡ್ ಲಕ್ ಅಂತ ಅಷ್ಟೇ ಇದು ಮಾಡಿದ್ರು. ಬಟ್ ತೀರಾ ಮಾತಾಡಿಕೊಂಡು ಆ ಪ್ರೀತಿಯಿಂದ ಅದು ನಮ್ಗೆ ಸಿಗಲಿಲ್ಲ. ದೊಡ್ಡ ನೋವಿದೆ ಮನಸ್ಸಲ್ಲಿ. ಅದಕ್ಕೆ ಅವರನ್ನು ಇನ್ನೂ ಏನೇನು ಶಿವಣ್ಣಲ್ಲಿ ಕಾಣಬೇಕು ಅಷ್ಟೇ. ನಮ್ಮ ಅದು ಯುವ ಸರ್ ಬರ್ತಾವ್ರಲ್ಲ, ಅವರಲ್ಲಿ ನೋಡಬೇಕು. ಅದನ್ನು ನನ್ನ ಇಷ್ಟ ತುಂಬಾ ಅದು ನೋವು. ಬಟ್ ಅವರೆಲ್ಲೂ ಹೋಗಿಲ್ಲ, ಇದ್ದಾರೆ ಖಂಡಿತ. ನಾವು ಯಾವತ್ತೂ ಪ್ರತಿದಿನ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಅವ್ರ ಫೋಟೋಗೆ, ಗಣೇಶನ ಫೋಟೋಗೆ ನಮಸ್ಕಾರ ಮಾಡಿನೇ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋದು. ಸೊ ಇವಾಗ ನಿಮ್ಮ ಸಿಂಪ್ಲಿಸಿಟಿ ಇಲ್ಲೇ ಗೊತ್ತಾಗ್ತಿದೆ. ಸೊ ಇಷ್ಟೊಂದು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡಿದ್ದೀರಾ, ಆಮೇಲೆ ನಾವು ಇನ್ನೂ ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ಯಾರಾದರೂ ಒಂದು ಸೀರಿಯಲಲ್ಲಿ ಸೈಡ್ ರೋಲ್ ಮಾಡಿದರೆ ಒಂದು ತಿಂಗಳ ಮಟ್ಟ ಅದನ್ನೇ ಸ್ಟೋರಿ ಹಾಕಿರ್ತಾರೆ. ಇಲ್ಲ ಏನು ಅದು ಅವರ ಪರ್ಸ್ಪೆಕ್ಟಿವ್. ಅದು ತಪ್ಪಂತಲ್ಲ. ಏನು ಗೊತ್ತಾ, ನಾವು ಕಲಾವಿದರು ಅಹಂಕಾರ, ದುರಹಂಕಾರ, ಈಗೋ, ಅವ್ನು ನೋಡಿದ್ರೆ ಹಾಗೆ, ಇವ್ ನೋಡಿದ್ರೆ ಹಿಂಗೆ, ಅದನ್ನು ನಾವು ಯಾವತ್ತೂ ಬೆಳೆಸ್ಕೊಬಾರ್ದು. ಅವ್ನು ಮಾಡ್ತಿದ್ದಾನ, ನಮ್ಮ ಕೈಲಾದ ಸಪೋರ್ಟ್ ಮಾಡೋಣ.
ಕೆಟ್ಟದ್ದು ಮಾತ್ರ ಮಾಡೋದು ಬೇಡ ಅಲ್ಲ. ನಾನು ಕಲ್ತಿರೋದು ಇದೆ ಇಷ್ಟೇ. ಒಳ್ಳೆ ದಿನ ಬರುತ್ತೆ, ಎಲ್ಲ ದಿನ ಒಳ್ಳೆ ದಿನ ಆಗಿರಲ್ಲ, ಒಂದಿನ ಒಳ್ಳೆ ದಿನ ಆಗುತ್ತೆ. ಅದಕ್ಕೋಸ್ಕರ ನಾವು ಕಾಯಬೇಕು, ಅದಕ್ಕೋಸ್ಕರ ನಾವು ಶ್ರಮ ಪಡಬೇಕು. ಸೊ ಆದ ತಕ್ಷಣ ಅದನ್ನು ತಲೆ ಮೇಲೆ ಇರಿಸ್ಕೊಂಡು ಕೂತ್ಕೋಬಾರ್ದು. ಅದು ನಂದಲ್ಲ ಅನ್ಬೇಕು. ಸೊ ಎಲ್ಲ ಒಂದು ಕಲಾವಿದರಿಗೆ ಅವ್ರವ್ರ ಹೀರೋಗಳಿಗೆ ನಾವು ಮಾಡಿರ್ತಕ್ಕಂಥ ಪಾತ್ರಗಳು ಅವರೇ ಗುರುತಿಸ್ಬೇಕಂತ ಭಾಳ ಇದು ಇರುತ್ತೆ. ಸೊ ನೀವು ಕೂಡ ಅವರೇ ಗುರುತಿಸ್ಲಿ, ನನ್ನ ರೆಕಗ್ನೈಸ್ ಮಾಡಲಿ ಅಂತ ವೇಟ್ ಮಾಡ್ತಿದ್ದೀರಾ, ಅಥವಾ ದೊಡ್ಡ ಪ್ರಾಜೆಕ್ಟ್ ಆದಮೇಲೆ ನಾನೇ ಹೋಗಿ ಮಾತಾಡ್ತೀನಿ ಅಂತನಾ, ಹೆಂಗೆ? ಇಲ್ಲ, ಅದು ಪಾಪ ಅವರವರು ಸಿನಿಮಾ ಬ್ಯುಸಿಲಿ ಇರ್ತಾರೆ. ಸೊ ಗುರುತಿಸೋದು ಒಂದು ದೊಡ್ಡ ಮಟ್ಟಿಗೆ ಸಿನಿಮಾ ಹೆಸರು ಮಾಡಿದಾಗಲೇ ಪ್ರತಿಯೊಬ್ಬರಿಗೂ ಕಾಣೋಕ್ಕೆ ಸಾಧ್ಯ. ಇವಾಗ ನೋಡಿ, ನಿಮಗೆ ಗೊತ್ತಿತ್ತಾ ನಾನು ನಿಮ್ಮೂರು ಮಾಡಿದ್ದೀನಿ ಅಂತ? ಎಲ್ಲೋ ಒಂದು ಕಡೆ ನಂದು ಪ್ರಚಾರ ಆಗ್ತಿದ್ದಂಗೆ ನಿಮ್ಮೂರು ಅಂತ ಗೊತ್ತಾಯಿತು ಅಲ್ವಾ? ಸೊ ಅದೇ ರೀತಿ ಅವ್ರಿಗೂ ಹಾಗೆ ಇರುತ್ತೆ. ಸೊ ನನಗೂ ಆಸೆ ಇದೆ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಅಟ್ಲೀಸ್ಟ್ ಹೀರೋ ಬೇಡ, ಸೈಡಲ್ಲಾದರೂ ಕ್ಯಾರೆಕ್ಟರ್ ಮಾಡೋಣ ಅಂತ ತುಂಬ ಆಸೆ ಇದೆ. ಅದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತಾನೂ ಇದ್ದೀನಿ. ದೊಡ್ಡ ಸಿನಿಮಾಗಳಲ್ಲಿ ಒಂದು ಶಿವಣ್ಣ ಸರ್ ಜೊತೆ ಅಭಿನಯ ಮಾಡೋಕ್ಕೆ ಚಾನ್ಸ್ ಸಿಕ್ಕರೆ ಎಷ್ಟು ಖುಷಿ ನಿಮಗೆ? ಅಯ್ಯೋ, ನಾವು ನಿಲ್ಲಕ್ಕೆ ಸಿಕ್ಕರೆ ಸಾಕು. ಇವಾಗ ನನ್ನ ಹೀರೋ ಅದು ಸೆಕೆಂಡ್, ಅದು ಬೇರೆ. ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋ ಸೀನ್ ಸಿಕ್ಕರು ಓಕೆ, ನನಗೆ ಫುಲ್ ಕ್ರೇಜು. ಯಾಕಂದರೆ ಸಿಕ್ಕಾಪಟ್ಟೆ ಅವ್ರ ಜೊತೆ ನಿಂತ್ಕೊಳ್ಳೋದೇ ಒಂದು ಖುಷಿ ಅಭಿಮಾನಿಗಳಿಗೆ. ನಿಜ ದೊಡ್ಡ ಆಯಿತು. ಇವಾಗ ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ನಾವು ಇವ್ರ ಹತ್ರ ಜಸ್ಟ್ ಒಂದು ಸಿಕ್ಕರೆ ಸಾಕು, ಒಪ್ಕೊತೀವಿ, ಆರಾಮಾಗಿ ಮಾಡ್ತೀವಿ. ಓಕೆ, ನಮ್ಗೆ ಯಾವುದೂ ಇದಿಲ್ಲ. ಯಾಕೆಂದರೆ ಅವ್ರನ್ನ ಅಷ್ಟೊಂದು ಪ್ರೀತಿಸಿ ನೋಡ್ಕೊಂಡು ಬೆಳೆದಿರೋದ್ರಿಂದ ನಮ್ಗೆ ಅದೇನು ಅನಿಸಲ್ಲ. ನಮ್ಗೆ ಅದು ಏನೋ ಪರವಾಗಿಲ್ಲ, ನಾವು ಮಾಡ್ತೀವಿ ಅಂತೀವಿ. ಆ ಥರ ಆಸೆ ಇದೆ, ದೊಡ್ಡ ಬ್ಯಾನರಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ ಆ ದೇವ್ರಿಗೆ ಏನು ಯಾವಾಗ ನಮ್ಮ ಇನ್ನೂ ಪ್ರತಿಫಲ ಇನ್ನೂ ಸ್ವಲ್ಪ ಬ್ಲೆಂಡ್ ಆಗು ನೀಟಾಗಿ ಇನ್ನೂ ಮೋಲ್ಡ್ ಆಗು, ಅಲ್ಲಿವರೆಗೂ ನಿನ್ನ ದಾರಿ ನಿನಗೆ ನಾನು ತೋರಿಸ್ತೀನಿ ಅಂತಾನೇನೋ ಮೋಸ್ಟ್ಲಿ. ಅಲ್ಲಿವರೆಗೂ ಕಾಯ್ತೀನಿ, ಬಟ್ ಪ್ರಯತ್ನ ಬಿಡಲ್ಲ, ಮಾಡ್ತೀನಿ. ಸೊ ನೀವು ಬ್ಯಾಕ್ ಡ್ಯಾನ್ಸರ್ ಆಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ಯಾವ ದೊಡ್ಡ ಮೂವಿಯಲ್ಲೇ ಮಾಡಿದ್ರಿ ಅಂತ ಹೇಳಿದ್ರಿ. ಯಾವ್ಯಾವ ಮೂವಿಯಲ್ಲಿ ಬ್ಯಾಕ್ ಡ್ಯಾನ್ಸರ್ ಅವ್ರು ರೆಕಗ್ನೈಸ್ ಮಾಡಿದ್ರಾ? ನೀವು ಬರೀ ಡ್ಯಾನ್ಸ್ ಮಾಡಿ ಹೋಗ್ತಿದ್ರಾ? ಎಲ್ಲಿ ಸುಮಾರು 100, 150, 200, 50, 60 ಈ ಡಾನ್ಸರ್ಸ್ ಇರ್ತಾರೆ. ಯಾವುದೋ ಮಾಡಿದ್ರೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಮಿಸ್ ಮಲ್ಲಿಗೆ ಅಂತ. ಅದರಲ್ಲಿ ನಮ್ಮ ಮನು ಮಾಸ್ಟರ್ ಡಾನ್ಸ್ ಮಾಸ್ಟರ್ ಕರ್ಕೊಂಡೋಗಿದ್ರು. ಅದಾದಮೇಲೆ ನಾನು ಮಾಡಿದ್ದು ಅಧ್ಯಕ್ಷನ್ ಅಮೇರಿಕಾ, ಶರಣ್ ಸರ್ದು ಅಧ್ಯಕ್ಷನ್ ಅಮೇರಿಕಾ, ಅದ್ರಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಯಜಮಾನ, ಇದು ದರ್ಶನ್ ಸರ್ದು 10 ಭಾಗ ಒಂದು ಸಾಂಗ್ ಬರುತ್ತಲ್ಲ, ಅದ್ರಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಪೊಗರು ಮಾಡಿದೆ, ಟೈಟಲ್ ಸಾಂಗ್ ಇದೆಯಲ್ಲ ಪೊಗರು, ಅದ್ರಲ್ಲಿ ಕೂಡ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡಿದ್ದೀನಿ. ಹೀಗೆ ಈ ಸಿನಿಮಾ ಡ್ಯಾನ್ಸರ್ ಆಗಿ ಮಾಡಿದೆ. ಮುಂದೆ ಮಾಡಬೇಕಂತ ಆಸೆನೂ ಇತ್ತು. ಯಾಕಂದರೆ ಹುಡುಗರಿಗೆಲ್ಲ ಗೊತ್ತಾಯಿತು, ನನ್ನ ಕರಿತಿದ್ರೆ ಸೀನಿಯರ್ಸ್ಗೆ, ಇಲ್ಲಪ್ಪ ಅವ್ನು ಹೀರೋ ಆಗಿದ್ದಾನೆ, ಮಾಡ್ತಾನೆ ಇಲ್ವೋ ಅಂತ. ಅವರವರೇ ಕರೆಯೋದು ಬಿಟ್ಬಿಟ್ರು. ಓಕೆ, ಆದಷ್ಟು ಬೇಗ ನಿಮ್ಮ ಆಸೆ ಈಡೇರಲಿ. ಶಿವಣ್ಣ ಸರ್ ಜೊತೆ ಒಂದು ಅಭಿನಯ ಮಾಡೋಂಥ ಅವಕಾಶ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು. ಇವಾಗ ನಾವು ನಿಮ್ಮ ನೆಕ್ಸ್ಟ್ ಬರ್ತಿರ್ತಕ್ಕಂಥ ಮೂವಿ ಯಾವುದು ರಿಲೀಸ್ ಆಗ್ತಿರೋದು, ನಾವು ಯಾವ್ದು ನೋಡ್ಬೋದು ನೆಕ್ಸ್ಟ್? ಈಗಲೇ ರಿಲೀಸ್ ಆಗುತ್ತಿದೆ ಅನ್ನೋದು ಯಾವುದು? ಇವಾಗ ಸದ್ಯಕ್ಕೆ ಕಠೋರ ಮತ್ತು ಅಕ್ಷರ ಪ್ಲ್ಯಾನ್ ಮಾಡ್ತಿದ್ದಾರೆ. ಫಿಕ್ಸ್ ಆಗಿಲ್ಲ? ಇನ್ನೂ ಫಿಕ್ಸ್ ಆಗಿಲ್ಲ. ಯಾಕಂದ್ರೆ ಸೆನ್ಸಾರ್ಗೆ ಹೋಗಿದೆ, ಇನ್ಪುಟ್ಸ್ ಏನು ಬರುತ್ತೆ ಗೊತ್ತಾಗಬೇಕಲ್ಲ. ಗೊತ್ತಾದಮೇಲೆ ಇವಾಗ ದೊಡ್ಡ ಸಿನಿಮಾಗಳು ಬೇರೆ ಇದೆ. ಸೊ ಒಂದು ಗ್ಯಾಪ್ ನೋಡಿಕೊಂಡು ಕಠೋರ ಸಿನಿಮಾ ಬರುತ್ತೆ. ಅದಾದಮೇಲೆ ಅಕ್ಷರ, ಅದಾದಮೇಲೆ ಜನತಾ ಬಜಾರು, ಅದಾದಮೇಲೆ #19 ನೋಡಬೇಕು. ಅವ್ರು ಯಾವ್ಯಾವ ಪ್ಲ್ಯಾನ್ ಪ್ರಕಾರ ಯಾವುದು ಫಿಕ್ಸ್ ಆಗಿಲ್ಲ, ಇನ್ನೂ ಯಾವುದು ಫಿಕ್ಸ್ ಆಗಿಲ್ಲ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ 90% ಎಲ್ಲ ಮುಗಿದಿದೆ. ಎಲ್ಲ ಸಿನಿಮಾಗಳದ್ದು ಮುಗಿದಿದೆ. ಅಂದರೆ ಕನ್ಫರ್ಮ್ ಇಲ್ಲ ಇದು ಬರುತ್ತೆ. ಯಾವುದು ಬರುತ್ತೆ ಅನ್ನೋ ಕನ್ಫರ್ಮೇಷನ್ ಇಲ್ಲ. ಸೊ ಅದಕ್ಕೆ ನಾನು ಕೂಡ ವೇಟ್ ಮಾಡ್ತಿದ್ದೀನಿ. ನೋಡೋಣ ಏನಾಗುತ್ತೆ. ಆದಷ್ಟು ಬೇಗ ತಿಳಿಸ್ತೀವಿ. ಬೇಗ ಬರಲಿ ನಿಮ್ಮ ಮೂವಿ, ನಾವು ನೋಡೋಕ್ಕಾಯ್ತಾ? ಖಂಡಿತ, ಶೋರ್ ಖಂಡಿತ. ಓಕೆ, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವಾಗ ರೀಸೆಂಟ್ಲಿ ಏನು ಸ್ಟಾರ್ಟ್ ಆಗಿದೆ ಗೊತ್ತಾ? ಸಿನಿಮಾದಲ್ಲಿ ಮಾಡೋದಕ್ಕಿಂತ ಸೀರಿಯಲಲ್ಲಿ ಭಾಳ ಬೇಗ ರೀಚ್ ಆಗ್ತಿದ್ದಾರೆ. ಸೊ ನಿಮಗೆ ಯಾವುದಾದ್ರೂ ಒಂದು ದೊಡ್ಡ ಚಾನಲಿಂದ ಒಂದು ಲೀಡ್ ರೋಲಲ್ಲಿ ಏನಾದರೂ ಅವಕಾಶ ಬಂದಿಲ್ವಾ ಇದುವರೆಗೂ? ಇಲ್ಲ, ಒಂದು ಬಂದಿತ್ತು, ಜಿ ಕನ್ನಡ ಕಲರ್ಸಲ್ಲಿ ಒಂದು TV ಚಾನಲ್ ಬಂದಿತ್ತು. ಬಟ್ ಅದು ಒಂದು ಸೆಕೆಂಡ್ ಲೀಡ್ ಆಗೇನೋ ಇತ್ತು, ಅದು ಚೆನ್ನಾಗಿತ್ತು, ಒಪ್ಕೊಂಡಿದ್ದೆ. ಬಟ್ ಅದೇನಂತಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವನು ಹೀರೋ ಆಗಿ ಮಾಡಿದ್ದಾನೆ ಅಂತ. ಸೊ ನನಗೆ ಅಸೋಸಿಯೇಟ್ ಹೇಳಿದ್ದು, ಅವ್ರ ಟೈಮಿಂಗ್ ಇದಾಗುತ್ತೋ ಇಲ್ಲ ಅಂತಂದರೆ ಏನಪ್ಪ ಬೇರೆ ಸಿನಿಮಾ ಸಿಕ್ಕಾದ ತಕ್ಷಣ ಬಿಟ್ಟೋಗ್ಬಿಡ್ತಾರೆ. ಅವ್ರ ಏನೋ ಒಂದು ಇರುತ್ತೆ, ಕಮಿಟ್ಮೆಂಟ್ ಅಂತ ಇರುತ್ತಲ್ಲ ಸೀರಿಯಲ್ನವ್ರು. ಬಟ್ ನನಗೆ ಮಾಡೋಕ್ಕೆ ಇಷ್ಟ. ಇವಾಗ ಸೀರಿಯಲ್ ಸಿಕ್ಕರೂ ಮಾಡ್ತೀನಿ ನಾನು. ಅದಕ್ಕೋಸ್ಕರನೇ ಅದೊಂದು ಅವಕಾಶ ಹೋಯಿತು. ಸೊ ಇನ್ನೂ ಪ್ರಯತ್ನಗಳು ಮಾಡ್ತಾಯಿದ್ದೀನಿ, ಸೀರಿಯಲ್ ಬೇಕು ಅಂತ. ನೋಡೋಣ, ಸೀರಿಯಲ್ ಯಾವುದೊಂದು ಅವಕಾಶ ಸಿಕ್ಕರೆ ಖಂಡಿತ ನಾನು ಮಾಡ್ತೀನಿ.
ಅದು ತುಂಬ ಆಸೆ ಇದೆ ಸೀರಿಯಲ್ ಮಾಡ್ಬೇಕಂತಂದ್ರೆ, ಯಾಕಂದರೆ ಸೀರಿಯಲ್ ಮಾಡಿದೆ ಮನೆಗೂ ರೀಚ್ ಆಗ್ತೀವಲ್ಲ. ಖಂಡಿತ ಅಯ್ಯೋ ನಾನು ಅದು ಕಾಯ್ತಾ ಇದ್ದೀನಿ. ನಾನು ಇವಾಗಲೂ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ನಾನು ನಂಬ್ತಿರಲ್ಲ ಗೊತ್ತಿಲ್ಲ, ನಾನು ಸ್ಕ್ರೀನ್ ಟೆಸ್ಟ್ಗೋಸ್ಕರ ಇವಾಗಲೂ ಹೋಗ್ತಾ ಇರ್ತೀನಿ ನಾನು. ಸೊ ಪರ್ಫೆಕ್ಷನ್ ಆಗಿ ಒಂದು ಒಳ್ಳೆ ಸೀರಿಯಲ್ಗೆ ಆ ಬೇಡಿಕೆ ಇರಬೇಕು, ಈ ಕ್ಯಾರೆಕ್ಟರ್ ಇದು ಮ್ಯಾಚ್ ಆಗುತ್ತೆ ಅನ್ನೋದು. ಸೊ ಅವರು ಸುಮಾರು ಜನ ಪರಿಚಯ ಇದ್ದಾರೆ, ಮಾತಾಡ್ತಾನೆ ಇದ್ದೀನಿ, ಡೈಲಿ ನಡೀತಾನೆ ಇರುತ್ತೆ ಕಾನ್ವರ್ಸೇಷನ್, ಹೇಳ್ತೀವಿ ಅನ್ನೋದೇ ಇರುತ್ತೆ. ಬಟ್ ಅದೇನು ಮೈಂಡ್ ಸೆಟ್ ಗೊತ್ತಿಲ್ಲ. ಸಿನಿಮಾ ಮಾಡಿದವ್ರಿಗೆ ಸೀರಿಯಲ್ಲು ಮತ್ತು ಇನ್ನು ಸೀರಿಯಲ್ ಮಾಡಿದವ್ರಿಗೆ ಸಿನಿಮಾ ಅಂತ ಆಗ್ಬಿಡುತ್ತೆ. ಸಿನಿಮಾ ಮಾಡಿದವ್ರಿಗೆ ಸೀರಿಯಲ್ ಯಾಕೆ ಅದೊಂದು ಒಗ್ಗಲ್ಲ ಅನ್ನೋದು ನನಗೆ ಇನ್ನೂ ಒಂದು ಕನ್ಫ್ಯೂಷನ್ ಇದೆ. ಬಟ್ ನಾನು ಸೀರಿಯಲ್ ಖಂಡಿತ ನಾನು ಮಾಡೇ ಮಾಡ್ತೀನಿ, ಯಾಕಂದರೆ ಸಿನಿಮಾಗಳೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ, ಮುಗಿದಿದೆ. ಆದಷ್ಟು ಬೇಗ ಯಾವುದೇ ಸೀರಿಯಲ್ ಸಿಕ್ಕರೆ ನಾನು ಮಾಡಬೇಕಂತ. ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಚಾನಲ್ ಸಿಕ್ಕರೆ ಡೆಫಿನೆಟ್ಲಿ ಖಂಡಿತ 100%. ಅಯ್ಯೋ ಒಳ್ಳೆ ಚಾನಲ್ ಅಂತಲ್ಲ, ಯಾವುದು ನನಗೆ ಯಾವ ಚಾನಲ್ ಸಿಕ್ಕರೂ ಸರಿ, ನಾನು ಸೀರಿಯಲ್ ಮಾಡೋಕ್ಕೆ ತುಂಬಾ ಇಷ್ಟ. ಯಾಕಂದ್ರೆ ಮನೆಯವರು ಕೂಡ ಏನು ಸೀರಿಯಲ್ ಮಾಡೋ ಅಂತಿದ್ದೆ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಅದು ಏನೋ ಗೊತ್ತಿಲ್ಲ, ಎಲ್ಲಿ ಕಚ್ಕೊಳ್ಳುತ್ತೆ ಯಾವ್ದು ನನಗೂ ಗೊತ್ತಾಗ್ತಾ ಇಲ್ಲ. ನಾನು ಕೂಡ ನಿಮ್ಮ ಸೀರಿಯಲ್ ನೋಡೋಕ್ಕೆ ಇಂಟ್ರೆಸ್ಟ್ ಅನ್ನಿಸ್ತಿದೆ. ಯಾಕಂದರೆ ಮನೆ ರೀಚ್ ಆಗ್ತೀರಾ. ಆಮೇಲೆ ದೊಡ್ಡ, ಯಾಕಂದರೆ ಇವಾಗ ಮನೆ ರೀಚ್ ಆಗಿದೆ. ಪ್ರತಿಯೊಬ್ಬರು ಯಾರ್ಯಾರು ಮಾಡಿದಾರಲ್ಲ, ಪ್ರತಿಯೊಬ್ಬರು ಅಜ್ಜಿ ಹಿಡಿದು ತಾತಾಡ್ದು ಗುರುತಿಸ್ತಾರೆ. ಹೌದು ಸೀರಿಯಲ್ ಒಂದು ಒಳ್ಳೆ ಬೆನಿಫಿಟ್ ಅದು ಆರ್ಟಿಸ್ಟ್ಗಳಿಗೆ. ರೆಕಗ್ನೈಸೇಷನ್ ಎಷ್ಟು ಸಿಗುತ್ತೆ ಗೊತ್ತಾ, ಸಿಕ್ಕಾಬಟ್ಟೆ ಆಗುತ್ತೆ. ಮನೆ ಆಲ್ ಓವರ್ ಕರ್ನಾಟಕ ಮನೆಗೂ ಫಿಕ್ಸ್. ನಮ್ಮ ಕಡೆ ಅಂತ ಗೊತ್ತಲ್ಲ, ಅಡುಗೆ ಮಾಡಲ್ಲ ರೀ ನಮ್ಮ ಮನೇಲಿ. ನಮ್ಮ ಕಡೆ ಮನೆಗಳ ಅಡುಗೆನೇ ಮಾಡಲ್ಲ, ಆ ಸೀರಿಯಲ್ ನೋಡ್ಬಿಟ್ಟು ಅಡುಗೆ ಮಾಡೋದು. ಆ ಥರ ಹುಚ್ಚು ಸೀರಿಯಲ್ ಅಂತಂದರೆ. ಸೊ ನೋಡೋಣ, ಒಂದು ಅವಕಾಶ ಸಿಕ್ಕರೆ ಖಂಡಿತ ನಾನು ಮಾಡೇ ಮಾಡ್ತೀನಿ. ಕೆಲವೊಂದು ಕ್ವಶನ್ಸ್ಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಎಸ್ ಆರ್ ನೋ ಅಂತ. ಸೊ ನೀವು ನಿಮ್ಗೆ ಅನ್ಸಿದ್ರೆ ಎಸ್ ಅಂತ ಹೇಳ್ಬೋದು, ಇಲ್ಲಾಂದರೆ ನೋ ಅಂತ ಹೇಳ್ಕೊತ ಹೋಗ್ಬೋದು. ಓಕೆ ಡನ್, ಶುರು ಮಾಡೋಣ. ಲಕ್ಕಿ ರಾಮ್ ಅವರು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದವರು? ಇಲ್ಲ, ನೋ. ಓಕೆ, ಲಕ್ಕಿ ರಾಮ್ ಅವ್ರ ಮನೆಯಲ್ಲಿ ಸಿನಿಮಾ ನಟ ಆಗ್ತೀನಿ ಅಂದಾಗ ಸರಿ ನಾವು ಇದೀವಿ ಅಂತ ಸಪೋರ್ಟ್ ಕೊಟ್ಟರು ಸಡನ್ನಾಗಿ? ಇಲ್ಲ, ನೋ. ಓಕೆ, ಸಿನಿಮಾ ಇಂಡಸ್ಟ್ರಿನಲ್ಲಿ ಗಾಡ್ ಫಾದರ್ ಇದ್ರೇ ಬೇಗ ಕ್ಲಿಕ್ ಆಗ್ಬೋದು? ಹಾಗಂತಲ್ಲ, ಅದು ಯಾರಿಗೆ ಕಲೆ ಅನ್ನೋದಿದೆಯೋ, ನೀವರೇ ಎಸ್ ಆರ್ ಹೇಳಿ. ಇರಲಿ, ಯಾರಿಗೆ ಕಲೆ ಅನ್ನೋದಿದೆಯೋ ಲೇಟಾಗಾದರೂ ಒಟ್ಟಲ್ಲಿ ಆಗುತ್ತೆ, ತಾಳ್ಮೆ ಇರಬೇಕಷ್ಟೇ. ಸಿನಿಮಾ ನಟ ಆಗಲು ನೋಡೋಕ್ಕೆ ಭಾಳ ಸುಂದರವಾಗಿರಬೇಕು, ಹೈಟು ವೇಟು ಕರೆಕ್ಟಾಗಿ ಇರಲೇಬೇಕು. ಅವೆಲ್ಲ ಮ್ಯಾಟ್ರೇ ಆಗಲ್ಲ. ನೋ. ಓಕೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹೊಸ ಕಲಾವಿದರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಹೌದು, ಮಾಡಲ್ಲನೂ ಹೌದು. ಓಕೆ, ಇದೇ ನಿಮ್ಮ ಆನ್ಸರ? ಡಿಪ್ಲೊಮೇಟ್. ಎಸ್. ಪರಿಪೂರ್ಣ ನಾಯಕ ನಟ ಆಗಲು ಡ್ಯಾನ್ಸ್ ತುಂಬ ಇಂಪಾರ್ಟೆಂಟ್? ಇಲ್ಲ, ಎಸ್, ಡ್ಯಾನ್ಸ್ ಅಂತಲ್ಲ, ಫಿಟ್ ಆಗಿರಬೇಕು, ಚೆನ್ನಾಗಿರಬೇಕು, ಅದಂತೂ ಪ್ರತಿ ಕಲಾವಿದರಿಗೆ ಇದ್ದೇ ಇರಬೇಕು. ಎಸ್, ಇರಲೇಬೇಕು. ಓಕೆ, ಹೀರೋ ಆಗಬೇಕಾದ್ರೆ ಟ್ಯಾಲೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ದುಡ್ಡು ಇರಬೇಕು? ನೋ. ಸಿನಿಮಾ ಮಾಡೋಕ್ಕೆ ಆ್ಯಕ್ಟಿಂಗ್ ತರಬೇತಿ ಬೇಕೇ ಬೇಕು, ಕಲ್ತ್ಕೊಂಡು ಬಂದರೂ ಬೆಟ್ರೆ, ಒಳ್ಳೆಯದೇನು. ಓಕೆ, ಇವತ್ತಿನ ದಿನದಲ್ಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಕ್ಲಿಕ್ ಆಗೋದು ತುಂಬ ಸರಳ? ನಿಮಗೆ ಅನಿಸುತ್ತೆ ಎಸ್ ಸರ್? ತುಂಬ ಕಷ್ಟ ಅಲ್ಲ? ಓಕೆ, ನೋ. ಸೊ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಹೊಸ ಕಲಾವಿದರಿಗೆ ದೊಡ್ಡ ಪ್ಲ್ಯಾಟ್ಫಾರ್ಮ್? ಹೌದು, ಖಂಡಿತ. ಎಸ್. ಇವಾಗ ಎಲ್ಲರೂ ರೋಡ್ಗೆ ಹೋದ್ರೆ ನಾನೇ ಹೀರೋಯಿನ್ ಒಂದು ನಿಮಿಷ. ಬಟ್ ಅದರಿಂದ ಏನೂ ಆಗುತ್ತೆ ಅಂತಾರಲ್ಲ, ಅದೇನೂ ಆಗಲ್ಲ, ಅದಲ್ಲೇ ಇರುತ್ತೆ. ಬಟ್ ಒಂದು ಹೆಜ್ಜೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋರಿಗೆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಜಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೆಂಗೆ ಅನ್ಸುತ್ತೆ? ಏನು ಹೇಳಿ? ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡ್ತಾರಲ್ಲ ಇವಾಗ, ಓಕೆ, ಅವರಿಗೆ ಸಿನಿಮಾ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋಕ್ಕೆ ಈಜಿನಾ? ಎಸ್ ಆರ್ ನೋ? ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಅದು ಕೇಳಬೇಕು ಯಾರಿಗೆ. ರೀಲ್ಸ್ ಮಾಡೋದು ಹೆಂಗೆ? ಇಲ್ಲ, ಭಯ ಇದ್ದೇ ಇರುತ್ತೆ ಅದು. ಬಟ್ ಯಾರ ಎಕ್ಸ್ಪೀರಿಯನ್ಸ್ ನಾನು ಕೇಳಿಲ್ಲ. ಸೊ ಅದ್ರ ಬಗ್ಗೆ ಹೌದು ಇಲ್ಲ ಎರಡು. ಓಕೆ, ಅಂದರೆ ರೀಲ್ಸಿಂದ ಬಂದವರು ತುಂಬ ರೀಸೆಂಟ್ಲಿ ಸ್ಟಾರ್ ಆಗಿದ್ದಾರೆ ಅಂತೀರಾ? ಆಗ್ಲೂಬೋದು, ಇಲ್ಲದೇ ಇರ್ಬೋದು. ಸಿನಿಮಾನಲ್ಲಿ ಅವಕಾಶ ಸಿಗದವರಿಗೆ ಯೂಟ್ಯೂಬ್ನಲ್ಲಿ ಅವ್ರ ಕಲೆ ಪ್ರೂವ್ ಮಾಡ್ಕೋಬಹುದು? ಖಂಡಿತ, ಅದೊಂದು ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ ಇವಾಗ, ಅದರಿಂದ ತುಂಬ ಜನ ಬೆಳಕಿಗೆ ಬರ್ತಾ ಇದ್ದಾರೆ. ಹೊಸ ಕಲಾವಿದರಿಗೆ ಇಂಡಸ್ಟ್ರಿ ಕೈ ಬೀಸಿ ಕರೀತಿದೆ? ಖಂಡಿತ, ಈ ಥರ ಕೈ ಬೀಸಿ ಕರೆಯುತ್ತೆ. ನಿಮ್ಮಲ್ಲಿ ಕೆಪಾಸಿಟಿ, ಕಲೆ, ಅದು ನಿಮ್ಮಲ್ಲಿ ತಾಳ್ಮೆ ಅನ್ನೋದಿದ್ರೆ ಮಾತ್ರ ಪಿಕ್ ಮಾಡ್ತಾ ಇರುತ್ತೆ. ನಿಮ್ಮ ಉತ್ತರ ಎಸ್? ಎಸ್. ಈಗಿನ ದಿನದಲ್ಲಿ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಫಿಲ್ಮ್ ಪ್ರೊಫೆಷನಲ್ ಆಗಿ ತಗೊಳ್ಳೋದು ತುಂಬ ಕಷ್ಟ. ಫಿಲಮ್ ಇಂಡಸ್ಟ್ರಿನಲ್ಲಿ ತುಂಬಾ ಕಷ್ಟ. ಓಕೆ, ಟ್ಯಾಲೆಂಟ್ ಇರೋ ಕಲಾವಿದರಿದ್ದರೆ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಬೇಡಿಕೆ ಇದೆ? ಖಂಡಿತ, ನೀವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಚೆನ್ನಾಗಿ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನೀವು ಪ್ರೂವ್ ಮಾಡ್ಕೊತೀರ ಅಂದಮೇಲೆ ಅವಕಾಶಗಳು ಖಂಡಿತ ಇದ್ದೇ ಇರುತ್ತೆ. ಎಸ್ ಉತ್ತರ? ನಿಮ್ಮ ಉತ್ತರ ಎಸ್? ಎಸ್. ಸಿನಿಮಾ ಇಂಡಸ್ಟ್ರಿನಲ್ಲಿ ಆ್ಯಕ್ಟರ್ ಆಗಬೇಕಂದ್ರೆ ಇನ್ಫ್ಲೂಯೆನ್ಸ್ ಬೇಕೇ ಬೇಕು?
ಹಾಗಂತಲ್ಲ, ಅದು ಅಪ್ಲೈ ಕೂಡ ಆಗುತ್ತೆ, ಅಪ್ಲೈ ಆಗಲ್ಲ ಕೂಡ. ಓಕೆ, ದುಡ್ಡಿರೋಗಿ ಮಾತ್ರ ಸಿನಿಮಾ ಇಂಡಸ್ಟ್ರಿ ಚಂದ, ಅದರ No. ಉದಾಹರಣೆ ನೀವೇ ಅಂತೀರಾ? ಉದಾಹರಣೆ ನಾನಂತ ಹೇಳಲ್ಲ, ಅದು ನೀವೇ ಹೇಳಬೇಕು, ನಾನೇ ಹೇಳ್ಕೊಡೋದಲ್ಲ. ಇದ್ದಾರೆ ಕಣ್ಮುಂದೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ನಿಂತಿಲ್ವ ಇವಾಗ, ನ್ಯಾಷನಲ್ ಸ್ಟಾರ್ ನಮ್ಮ ಯಶ್ ಸರ್ ಇಲ್ವಾ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ನಿಮ್ಮ ಟೈಮ್ ನಮ್ಗೆ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು. ಹಾಗೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ, ಹಾಗೆ ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ಸೊ ಏನಾದರೂ ಹೇಳೋದಿದ್ದರೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಇಲ್ಲಿವರೆಗೂ ಬಂದು, ಬೇಸಿಕಲಿ ಯಾರೂ ಆ ಥರ ಪ್ರಯತ್ನ ಪಡಲ್ಲ, ನೀವು ಪಟ್ಟರೆ ತುಂಬ ಥ್ಯಾಂಕ್ಸ್ ನಿಮಗೆ. ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಿನಿಮಾಗಳು ಬರ್ತಾಯಿದೆ. ಕಠೋರ, ಜನತಾ ಬಜಾರು, ಅಕ್ಷರ, #19, ದೈವಶಾಸನ, ಗ್ಯಾಮ್ಲರು, ಇನ್ನೂ ಡಿಸ್ಕಷನ್ ನಡೀತಾ ಇದೆ 2 ಸಿನಿಮಾದ್ದು. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ನಾನು ಹೇಳೋದು ಒಂದೇ, ಎಲ್ಲರೂ ನೋಡಿ, ಯಾರೇ ಆಗಲಿ ಸಿನಿಮಾದವರೇ ಪ್ರೇಕ್ಷಕರೇ ಆಗಿರ್ಬೋದು, ಇಲ್ಲ ಸಿನಿಮಾ ಇಂಡಸ್ಟ್ರಿಯವರೇ ಆಗಿರ್ಬೋದು, ನೋಡಿ ಹಿಂಗೆ ಅವ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಜಡ್ಜ್ ಮಾಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಊರೂರು ಬಿಟ್ಬಿಟ್ಟು ತಮ್ಮದು ಏನಾಗುತ್ತೋ ಅನ್ನೋದು ಗೊತ್ತೇ ಇರಲ್ಲ, ಮುಂದಿನ ಐಡಿಯಾನೇ ಇರಲ್ಲ. ಸೊ ಯೋಚನೆಗಳು ಮಾಡ್ತಾ ಇರ್ತೀವಿ, ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಬಟ್ ನಾವು ಏನಾಗ್ತೀವೋ ಗೊತ್ತಿರಲ್ಲ. ಅಂಥ ಎಲ್ಲ ಡಿಪ್ಲೊಮೆಟಿಕ್ ತುಂಬ ಕಷ್ಟ ಥರ ಇದ್ದಾಗ ನಾವು ಸಾಧನೆ ಮಾಡಬೇಕಂತ ಹುಡುಗರು ತುಂಬ ಬರ್ತಾರೆ. ನಾನು ಕೂಡ ಹಾಗೆ ಬಂದಿರೋದು. ಸೊ ಅಂಥವ್ರು ನಿಮ್ಮ ಕಣ್ಣಿಗೆ ಕಾಣಿಸ್ಮೇಲೆ ಸ್ವಲ್ಪ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ನಿಮ್ಮ ಕೈಲಾಗದು ಏನಾಗುತ್ತೋ ಪುಷ್ ಮಾಡಿ, ಸಹಾಯ ಮಾಡಿ. ಸ್ವಲ್ಪ ಅವರು ಒಳ್ಳೆಯತನ ಇದ್ದರೆ ಅವ್ರು ಖಂಡಿತ ನಿಮ್ಮನ್ನು ನೆನೆಸ್ಕೊತಾರೆ. ಇಲ್ಲಾಂತ ದೇವರು ಒಬ್ಬ ಇದ್ದೇ ಇರ್ತಾನಲ್ಲ, ಅದೇನೋ ಒಂದು ಅವ್ರ ಇಚ್ಛೆ ಬಿಟ್ಟಿದ್ದು. ಸೊ ಹೊಸಬರಿಗೆ, ಹೊಸತನಕ್ಕೆ ಖಂಡಿತ ಟ್ಯಾಲೆಂಟ್ ಇರೋ ಪ್ರತಿಯೊಬ್ಬ ಕಲಾವಿದರು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ. ಇನ್ನೂ ಸಿನಿಮಾಗಳಿವೆ, ಇನ್ನೂ ಸಿನಿಮಾಗಳು ಮಾಡಬೇಕು, ಹಂಬಲ ತುಂಬ ಇದೆ. ಒಟ್ಟಿನಲ್ಲಿ ಕಾಪಾಡಿ, ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ನಮ್ಮ ಇಷ್ಟೊತ್ತು ಇಂಟರ್ವ್ಯೂ ಮಾಡಿದ್ರೆ ನಮ್ಮ ಒಂದು ಇಂಟರ್ವ್ಯೂ ಬಗ್ಗೆ ನಿಮಗೆ ಏನು ಅನಿಸ್ತು? ನಿಮಗೆ ಅನಿಸ್ತು? ಇಲ್ಲ, ನನಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಚೆನ್ನಾಗಿತ್ತು ನಿಮ್ಮ ಕ್ವಶನ್ಸ್ ಕೂಡ. ಥ್ಯಾಂಕ್ ಯು ಸೋ ಮಚ್. ಯಾರು ಮುಂಚೆ ಮಾಡಿದ್ದೆ, ಬಟ್ ಯಾರು ಬೇಸಿಕ್ಲಿ ಇಲ್ಲ ಸರ್ ನಾನು ಬರ್ತೀನಿ, ನಿಮಗೆ ಈ ಥರ ಇಂಟರ್ವ್ಯೂ ನಾನು ತೊಗೊತೀನಿ ಅಂತ ಯಾರೂ ಅಪ್ರೋಚ್ ಮಾಡಿರಲಿಲ್ಲ. ಸೊ ತುಂಬಾ ಥ್ಯಾಂಕ್ಸ್ ನಿಮಗೆ. ಒಳ್ಳೆಯದಾಗಲಿ ನಿಮ್ಗೆ ಕೂಡ, ನಿಮ್ಮ ಚಾನಲ್ ಕೂಡ ಇನ್ನೂ ಚೆನ್ನಾಗಿ ಗ್ರೋತ್ ಆಗಲಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮ ಉತ್ತರ ಕರ್ನಾಟಕದ ಅಪ್ಪಟ ಹಳ್ಳಿ ಪ್ರತಿಭೆ ಸಿನಿಮಾದಲ್ಲಿ ನಾಯಕ ನಟನಾಗಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹಠ ತೊಟ್ಬಿಟ್ಟು ಸಾಲು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಇವಾಗ. ಸೊ ನೀವು ಕೂಡ ಅವ್ರ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿರಿ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಜನ ಒಂದು ಇಂಡಸ್ಟ್ರಿಯಲ್ಲಿ ಬಂದು ಏನಾದರೂ ಮಾಡ್ತಿದ್ದಾರೆ ಅಂದರೆ ಅದು ಭಾಳ ದೊಡ್ಡ ವಿಷಯ. ಸೊ ಲಕ್ಕಿರಾಮ್ ಅವರು ಪ್ರೂವ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ನಾನು ಬೆಳಿಬೇಕು, ಸೊ ಇದು ಏನೂ ಅಲ್ಲ, ಸೊ ಇನ್ನೂ ಕೂಡ ದೊಡ್ಡ ಸಿನಿಮಾ ಕೊಡಬೇಕು ಅಂತ ಭಾಳ ಹಸಿವಿದೆ. ಸೊ ಮಾಡ್ತೀನಿ ಅಂತ ಹೇಳಿದರೆ, ಸೊ ಇಂಥ ಕಲಾವಿದರಿಗೆ ನಮ್ಮ ಸಪೋರ್ಟ್ ಯಾವಾಗೂ ಇರುತ್ತೆ. ಸೊ ನೀವು ಕೂಡ ಸಪೋರ್ಟ್ ಮಾಡಿರಿ. ಹಾಗೆ ಮುಂದೆ ಅಪ್ಕಮಿಂಗ್ ಬರ್ತಕ್ಕಂಥ ಸಿನಿಮಾಗಳನ್ನು ಸುತ್ಕೊಂಡು ಬರ್ತಕ್ಕಂಥ ಕಲಾವಿದರಿಗೆ ಇದು ನಿಮಗೆ ಸ್ವಲ್ಪ ಟಿಪ್ಸು ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ಸೊ ತುಂಬ ಧನ್ಯವಾದ ಇಷ್ಟೊತ್ತು ನೋಡಿದ್ದಕ್ಕೆ. ಸಿಗೋಣ ಮುಂದಿನ ಕಂಟೆಂಟ್ನಲ್ಲಿ.